Hello friends, welcome to my YouTube channel Debug Coding. ಈ ಚಾನಲ್ ನಲ್ಲಿ ವೆಬ್ ಡೆವಲಪ್ಮೆಂಟ್ ಅಂದ್ರೇನು ಅದನ್ನ ಹೇಗೆ ತುಂಬಾ ಈಸಿ ಕಲಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ವೆಬ್ ಡೆವಲಪ್ಮೆಂಟ್ ನ ಪೂರ್ತಿ ಕಲಿಬೇಕಂತಂದ್ರೆ ಈ ಚಾನಲ್ ನಲ್ಲಿ ಬರೋ ಎಲ್ಲಾ ವಿಡಿಯೋಗಳನ್ನ ಮಿಸ್ ಮಾಡದೆ ಕಂಪಲ್ಸರಿ ನೋಡ್ಲೇಬೇಕಾಗುತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ಅಂದ್ರೆ ಚಾಪ್ಟರ್ 14 ನಲ್ಲಿ ನಾನು ನಿಮಗೆ CSS ಪ್ಯಾಡಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ CSS ಪ್ಯಾಡಿಂಗ್ ಅಂದ್ರೆ ಏನು, ಅದನ್ನ ವೆಬ್ ಪೇಜ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಒಂದು HTML ಎಲಿಮೆಂಟ್ ಗೆ, ಅದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದೀನಿ. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ, ಅವಾಗ ಮಾತ್ರ ನಿಮಗೆ ಪ್ಯಾಡಿಂಗ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಇವಾಗ ಏನ್ ಮಾಡೋಣ, ಪ್ಯಾಡಿಂಗ್ ಕಾನ್ಸೆಪ್ಟ್ ನ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಾನು ಆಲ್ರೆಡಿ ಏನ್ ಮಾಡಿದೀನಿ, ವಿಜುವಲ್ ಸ್ಟುಡಿಯೋದಲ್ಲಿ ಕೋಡ್ ಬರೆದು ಅದನ್ನ ಎಕ್ಸಿಕ್ಯೂಟ್ ಮಾಡಿದೀನಿ. ಬ್ರೌಸರ್ ಅಲ್ಲಿ ಔಟ್ಪುಟ್ ಈ ರೀತಿ ಬಂದಿದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ಎರಡು ಪ್ಯಾರಾಗ್ರಾಫ್ ತಗೊಂಡಿದ್ದೀನಿ, ಇದು ಫಸ್ಟ್ ಪ್ಯಾರಾಗ್ರಾಫ್ ಮತ್ತೆ ಇದು ಸೆಕೆಂಡ್ ಪ್ಯಾರಾಗ್ರಾಫ್. ಫಸ್ಟ್ ಪ್ಯಾರಾಗ್ರಾಫ್ ಗೆ ಬಾರ್ಡರ್ ಅಪ್ಲೈ ಮಾಡಿದೀನಿ, ಅದೇ ರೀತಿ ಸೆಕೆಂಡ್ ಪ್ಯಾರಾಗ್ರಾಫ್ ಕೂಡ ಬಾರ್ಡರ್ ಅಪ್ಲೈ ಮಾಡಿದೀನಿ. ಏನಪ್ಪಾ ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಫಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಈ ಫಸ್ಟ್ ಪ್ಯಾರಾಗ್ರಾಫ್ ಬಾರ್ಡರ್ ಮತ್ತೆ ಕಂಟೆಂಟ್ ಮಧ್ಯ ಸ್ಪೇಸಿಂಗ್ ತುಂಬಾ ಕಡಿಮೆ ಇದೆ. ಸೊ ಮತ್ತೆ ಈ ಬಾರ್ಡರ್ ಇದೆ ಅಲ್ವಾ, ಈ ಲೋರೆಮ್ ಅನ್ನೋ ವರ್ಡ್ ಮತ್ತೆ ಈ ಬಾರ್ಡರ್ ಮಧ್ಯ ಸ್ಪೇಸ್ ತುಂಬಾ ಕಡಿಮೆ ಇದೆ. ಬಟ್ ಸೆಕೆಂಡ್ ಪ್ಯಾರಾಗ್ರಾಫ್ ನೀವು ಅಬ್ಸರ್ವ್ ಮಾಡಬಹುದು, ಈ ಲೋರೆಮ್ ಅನ್ನೋ ವರ್ಡ್ ಇದೆ, ಎಲ್ ಇದೆ ಅಲ್ಲ, ಎಲ್ ಮತ್ತೆ ಈ ಬಾರ್ಡರ್ ಮಧ್ಯ ಸ್ಪೇಸ್ ತುಂಬಾ ಜಾಸ್ತಿ ಇದೆ. ಸೊ 4 ಸೈಡ್ ಕೂಡ ಸ್ಪೇಸ್ ಅಪ್ಲೈ ಆಗಿದೆ, ನೀವು ಅಬ್ಸರ್ವ್ ಮಾಡಬಹುದು, ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್. ಈ 4 ಸೈಡು ಕೂಡ ಸ್ಪೇಸ್ ಅಪ್ಲೈ ಆಗಿದೆ. ಸೊ ಈ ಸ್ಪೇಸ್ ಹೇಗ್ ಬಂತು ಅಂತ ಅಂದ್ರೆ, ನಾವು ಪ್ಯಾಡಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ವಿ, ಅದಕ್ಕೆ ಈ ಸ್ಪೇಸಿಂಗ್ ಬಂದಿದೆ. ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು, ನಮ್ಗೆ ಬಾರ್ಡರ್ ಮತ್ತು ಕಂಟೆಂಟ್ ಮಧ್ಯ ಸ್ಪೇಸ್ ಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು, ಪ್ಯಾಡಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡಬೇಕಾಗತ್ತೆ. ಸೊ ಪ್ಯಾಡಿಂಗ್ ನ ಹೇಗೆ ಯೂಸ್ ಮಾಡೋದು ಅದನ್ನ ವೆಬ್ ಪೇಜ್ ಅಲ್ಲಿ, ಅದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡಿದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ, ನಿಮಗೆ ಕೋಡಿಂಗ್ ಕೂಡ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬಿಟ್ಟು ನಿಮಗೆ ಪ್ಯಾಡಿಂಗ್ ಕಾನ್ಸೆಪ್ಟ್ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ಡೆಮೋ ತೋರಿಸ್ತೀನಿ, ಕೋಡ್ ಬರೆದ್ಬಿಟ್ಟು ಪ್ಯಾಡಿಂಗ್ ನ ಹೇಗೆ ಅಪ್ಲೈ ಮಾಡೋದು ಅಂತ. CSS ಪ್ಯಾಡಿಂಗ್ ಬಗ್ಗೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಫಸ್ಟ್, ಪ್ಯಾಡಿಂಗ್ ಇಸ್ ಯೂಸ್ ಟು ಕ್ರಿಯೇಟ್ ಸ್ಪೇಸ್ ಇನ್ಸೈಡ್ HTML ಎಲಿಮೆಂಟ್ಸ್. ಅದನ್ನೇ ನಾನು ನಿಮಗೆ ಡೆಮೋದಲ್ಲಿ ತೋರಿಸ್ಕೊಟ್ಟಿದ್ದು. ಓಕೆನಾ, ಪ್ಯಾರಾಗ್ರಾಫ್ ಇರುತ್ತೆ, ಬಾರ್ಡರ್ ಅಪ್ಲೈ ಮಾಡಿದೀವಿ. ಇವಾಗ ಬಾರ್ಡರ್ ಮತ್ತೆ ಕಂಟೆಂಟ್ ಮಧ್ಯ ನಮಗೆ ಸ್ಪೇಸಿಂಗ್ ಬೇಕು ಅಂತಂದ್ರೆ ನಾವೇನ್ ಮಾಡಿದ್ವಿ, ಪ್ಯಾಡಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ವಿ. ಅದನ್ನೇ ಇದನ್ನ ಫಸ್ಟ್ ಸೆಂಟೆನ್ಸ್ ಅಲ್ಲಿ ನಾನು ಹೇಳಿಕೊಟ್ಟಿರೋದು, ಪ್ಯಾಡಿಂಗ್ ಇಸ್ ಯೂಸ್ ಟು ಕ್ರಿಯೇಟ್ ಸ್ಪೇಸ್ ಇನ್ಸೈಡ್ HTML ಎಲಿಮೆಂಟ್ಸ್. Padding can be applied all 4 sides of an element, top, right, bottom and left. ಪ್ಯಾಡಿಂಗ್ ನ ನಾವು 4 ಸೈಡ್ ಕೂಡ ಅಪ್ಲೈ ಮಾಡಬಹುದು. ಯಾವ್ದಪ್ಪ 4 ಸೈಡ್ ಅಂತ ಅಂದ್ರೆ, ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ಪೆಸಿಫಿಕ್ ಟಾಪ್ ಮಾತ್ರ ಅಪ್ಲೈ ಮಾಡಬೇಕು ಅಥವಾ ರೈಟ್ ಮಾತ್ರ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಅದಕ್ಕೂ ಕೂಡ CSS ಪ್ರಾಪರ್ಟೀಸ್ ಇದೆ. ನೋಡಿ ಇಲ್ಲಿ, ಬಿಲೋ ಆರ್ ದ CSS ಪ್ರಾಪರ್ಟೀಸ್ ಫಾರ್ ಅಪ್ಲೈಯಿಂಗ್ ಪ್ಯಾಡಿಂಗ್ ಫಾರ್ ಈಚ್ ಸೈಡ್ ಆಫ್ ದ ಎಲಿಮೆಂಟ್. ಅಂದ್ರೆ ನೀವು ಪ್ಯಾಡಿಂಗ್ ಟಾಪ್ ಅಂತ ಹಾಕ್ಬಿಟ್ಟು ಒಂದು ವ್ಯಾಲ್ಯೂ ಕೊಟ್ರೆ ಅದು ಮೇಲೆಗಡೆ ಮಾತ್ರ, ಟಾಪ್ ಸೈಡ್ ಮಾತ್ರ ಸ್ಪೇಸ್ ಕೊಡುತ್ತೆ, ಪ್ಯಾಡಿಂಗ್ ಕೊಡುತ್ತೆ. ಅದೇ ರೀತಿ ಸ್ಪೆಸಿಫಿಕ್ ಸೈಡ್ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಪ್ಯಾಡಿಂಗ್ ರೈಟ್, ಪ್ಯಾಡಿಂಗ್ ಬಾಟಮ್ ಮತ್ತು ಪ್ಯಾಡಿಂಗ್ ಲೆಫ್ಟ್. ಸೊ ಇವು CSS ಪ್ರಾಪರ್ಟೀಸ್ ಆಲ್ರೆಡಿ ಇದೆ. ಸೊ ನಾವು ಈ ಪ್ರಾಪರ್ಟೀಸ್ ನ ಯೂಸ್ ಮಾಡಿಕೊಂಡು ನಾವು ಪ್ಯಾಡಿಂಗ್ ನ ಸ್ಪೆಸಿಫಿಕ್ ಸೈಡ್ ಗೆ ಅಪ್ಲೈ ಮಾಡಬಹುದು. ಸೊ ಅರ್ಥ ಆಯ್ತಲ್ಲ, CSS ಪ್ಯಾಡಿಂಗ್ ಥಿಯರಿ ಈ ರೀತಿ ಇರುತ್ತೆ ಅಂತ. ಸೊ ಡೆಮೋದಲ್ಲಿ ಇನ್ನ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ, ಒಂದು HTML ಎಲಿಮೆಂಟ್ ಗೆ ಪ್ಯಾಡಿಂಗ್ ನ ಹೇಗೆ ಅಪ್ಲೈ ಮಾಡೋದು ಅಂತ. ಓಕೆನಾ, ಇವಾಗ ಏನ್ ಮಾಡೋಣ, ಒಂದು ಸಿಂಪಲ್ ಡೆಮೋ ನೋಡೋಣ, ಪ್ಯಾಡಿಂಗ್ ನ ಹೇಗೆ ಅಪ್ಲೈ ಮಾಡಬಹುದು ನಾವು ಅಂತ. ನಾನು ಆಲ್ರೆಡಿ ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ 2 ಫೈಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಯಾವ್ದಪ್ಪ ಫೈಲ್ ಅಂತಂದ್ರೆ, ಒಂದು ಡೆಮೋ.html ಫೈಲ್, ಇನ್ನೊಂದು ಡೆಮೋ.css ಫೈಲ್. ಈ ಡೆಮೋ.css ಫೈಲ್ ನ ಓಕೆ ನನ್ನ HTML ಫೈಲ್ಗೆ ಲಿಂಕ್ ಮಾಡ್ಕೊಂಡಿದ್ದೀನಿ. ಏಕಪ್ಪ ಅಂತ ಅಂದ್ರೆ ನಾನು ಏನೇ CSS ಕೋಡ್ ಇಲ್ಲಿ ಬರೆದ್ರು ಅದು ನನ್ನ HTML ಫೈಲ್ಗೆ ಅಪ್ಲೈ ಆಗಲಿ ಅಂತ. ಸೊ ಫಸ್ಟ್ ಏನ್ ಮಾಡೋಣ, ಫಸ್ಟ್ ಒಂದು ಪ್ಯಾರಾಗ್ರಾಫ್ ತಗೊಳ್ಳೋಣ. ಓಕೆ, ಅದರೊಳಗಡೆ ಸಮ್ ಡಮ್ಮಿ ಕಂಟೆಂಟ್ ಹಾಕೋಣ. ಓಕೆ, ನೋಡಿ, ಪ್ಯಾರಾಗ್ರಾಫ್ ಟ್ಯಾಗ್ ತಗೊಂಡೆ, ಸ್ಟಾರ್ಟಿಂಗ್ ಟ್ಯಾಗ್ ಇದೆ, ಕ್ಲೋಸಿಂಗ್ ಟ್ಯಾಗ್ ಇದೆ, ಅದರೊಳಗಡೆ ಸ್ವಲ್ಪ ಡಮ್ಮಿ ಕಂಟೆಂಟ್ ಹಾಕಿದ್ದೀನಿ. ಇವಾಗ ಏನ್ ಮಾಡೋಣ, ಇದಕ್ಕೆ ಫಸ್ಟ್ ಬಾರ್ಡರ್ ಅಪ್ಲೈ ಮಾಡೋಣ. ಸೊ CSS ಹೋಗ್ಬಿಟ್ಟು ಪ್ಯಾರಾಗ್ರಾಫ್ ಟ್ಯಾಗ್ಗೆ ಸ್ಟೈಲ್ಸ್ ಬರಿತೀನಿ. ಸೊ ಬಾರ್ಡರ್ 2 ಪಿಕ್ಸೆಲ್ ಸಾಲಿಡ್ ರೆಡ್ ಅಂತ ಅಪ್ಲೈ ಮಾಡಿದೆ. ಓಕೆ, ಅಪ್ಲೈ ಮಾಡಿದೀನಿ ನೋಡಿ ಇಲ್ಲಿ. ಇವಾಗ ಏನ್ ಮಾಡೋಣ, ಈ ಪೇಜ್ ನ ಬ್ರೌಸರ್ ರನ್ ಮಾಡಿ ನೋಡೋಣ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ಸೊ ನಾನು ಈ ಫೈಲ್ಸ್ ನ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದ್ದೀನಿ. ಸೊ ಅದಕ್ಕೆ ಡೆಸ್ಕ್ಟಾಪ್ ಹೋಗ್ತೀನಿ, ಇಲ್ಲಿ CSS ಫೋಲ್ಡರ್ ಇದೆ, ಡಬಲ್ ಕ್ಲಿಕ್ ಮಾಡೋಣ. ಇಲ್ಲಿ ಡೆಮೋ.html ಫೈಲ್ ಇದೆ, ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಬ್ರೌಸರ್ ಅಲ್ಲಿ ಓಪನ್ ಆಗಿ ನಮಗೆ ಔಟ್ಪುಟ್ ಕೊಡುತ್ತೆ. ಸೊ ಬ್ರೌಸರ್ ಅಲ್ಲಿ ಓಪನ್ ಆಗ್ತಿದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆನಾ, ಪ್ಯಾರಾಗ್ರಾಫ್ ಅಲ್ಲಿ ಹಾಕಿರೋ ಕಂಟೆಂಟ್ ಬಂತು, ಮತ್ತೆ ಅದಕ್ಕೆ ಬಾರ್ಡರ್ ಅಪ್ಲೈ ಮಾಡಿದ್ವಿ, ಅದು ಕೂಡ ಬಂದಿದೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಕಂಟೆಂಟ್, ಓಕೆ, ಈ ಕಂಟೆಂಟ್
ಮತ್ತು ಈ ಬಾರ್ಡರ್ ಮಧ್ಯ ಸ್ಪೇಸಿಂಗ್ ತುಂಬಾ ಕಡಿಮೆ ಇದೆ. ಟಾಪ್ ಆಗ್ಬೋದು, ರೈಟ್ ಆಗ್ಬೋದು, ಬಾಟಮ್ ಆಗ್ಬೋದು, ಲೆಫ್ಟ್ ಆಗ್ಬೋದು, ಒಂಥರ ಅಂಟ್ಕೊಂಡಂಗಿದೆ ಕಂಟೆಂಟ್ ಬಾರ್ಡರ್ಗೆ ಅಲ್ವಾ. ಸೊ ಇವಾಗ ನಾವು ಸ್ಪೇಸಿಂಗ್ ಕೊಡ್ಬೇಕಪ್ಪ ಅಂತ ಅಂದ್ರೆ ಕಂಟೆಂಟ್ ಮತ್ತೆ ಬಾರ್ಡರ್ ಮಧ್ಯ ಏನ್ ಯೂಸ್ ಮಾಡಬೇಕು, ಆಲ್ರೆಡಿ ನಮ್ಗೆ ಗೊತ್ತಿದೆ ಕಾನ್ಸೆಪ್ಟ್ ಯಾವುದು, ಪ್ಯಾಡಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ರೆ ನಾವು ಅದನ್ನ ಅಚೀವ್ ಮಾಡಬಹುದಾಗತ್ತೆ. ಸೊ ವಾಪಸ್ ಏನ್ ಮಾಡ್ತೀನಿ, ವಿಜುವಲ್ ಸ್ಟುಡಿಯೋ ಕೋಡ್ಗೆ ಹೋಗ್ತೀನಿ. ಇಲ್ಲಿ CSS ಫೈಲ್ಗೆ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಪ್ಯಾಡಿಂಗ್ಸ್ ನಾವೇನೇನು ಕಲ್ತಿದ್ವಿ, ಪ್ಯಾಡಿಂಗ್ ರೈಟ್, ಟಾಪ್, ಬಾಟಮ್ ಅಂಡ್ ಲೆಫ್ಟ್, ಇದನ್ನ ಸ್ಪೆಸಿಫಿಕ್ ಸೈಡ್ ಅಪ್ಲೈ ಮಾಡ್ತಾ ಹೋಗೋಣ, ಸ್ಪೇಸಿಂಗ್ ಬರುತ್ತಾ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ತೀನಿ, ಪ್ಯಾಡಿಂಗ್ ಟಾಪ್ ತಗೊಂತೀನಿ. ಪ್ಯಾಡಿಂಗ್ ಟಾಪ್ ನಾನು ಏನ್ ಮಾಡ್ತೀನಿ, 30 ಪಿಕ್ಸೆಲ್ ಕೊಡ್ತೀನಿ. ಅದೇ ರೀತಿ ಪ್ಯಾಡಿಂಗ್ ಬಾಟಮ್ 20 ಪಿಕ್ಸೆಲ್ ಕೊಡ್ತೀನಿ. ಪ್ಯಾಡಿಂಗ್ ರೈಟ್ 30 ಪಿಕ್ಸೆಲ್ ಕೊಡ್ತೀನಿ. ಮತ್ತೆ ಪ್ಯಾಡಿಂಗ್ ಲೆಫ್ಟ್ 30 ಪಿಕ್ಸೆಲ್ ಕೊಡ್ತೀನಿ. ಸೊ ಸೇವ್ ಮಾಡ್ತೀನಿ. ನಾನೇನ್ ಮಾಡಿದೆ, ಇಲ್ಲಿ ಪ್ಯಾಡಿಂಗ್ ಟಾಪ್, ಬಾಟಮ್, ರೈಟ್ ಅಂಡ್ ಲೆಫ್ಟ್ ಸ್ಪೆಸಿಫಿಕ್ ಸೈಡ್ಗೆ ಪ್ಯಾಡಿಂಗ್ ನ ಕೊಟ್ಟಿದ್ದೀನಿ, ಮತ್ತೆ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ, ಇಂಡಿವಿಜುವಲ್ ವ್ಯಾಲ್ಯೂಸ್. ಟಾಪ್ಗೆ 30 ಪಿಕ್ಸೆಲ್, ಬಾಟಮ್ಗೆ 20, ರೈಟ್ ಸೈಡ್ಗೆ 30 ಮತ್ತೆ ಲೆಫ್ಟ್ ಸೈಡ್ಗೆ 30 ಪಿಕ್ಸೆಲ್ ಕೊಟ್ಟಿದ್ದೀನಿ. ಸೇವ್ ಮಾಡ್ತೀನಿ. ವಾಪಸ್ ಏನ್ ಮಾಡ್ತೀನಿ, ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಕಂಟೆಂಟ್ ಕಂಟೆಂಟ್ ಸುತ್ತ ಸ್ಪೇಸ್ ಬಂದಿದೆ, ಬಾರ್ಡರ್ಗೆ ಅಂಟ್ಕೊಂಡಂಗಿಲ್ಲ ಕಂಟೆಂಟ್. ಸೊ ಇದನ್ನ ನಾವು ಹೇಗೆ ಅಚೀವ್ ಮಾಡಿದ್ವಿಪ್ಪ ಅಂತಂದ್ರೆ, ಪ್ಯಾಡಿಂಗ್ ಪ್ರಾಪರ್ಟೀಸ್ ಇತ್ತಲ್ವಾ, ಪ್ಯಾಡಿಂಗ್ ರೈಟ್, ಬಾಟಮ್, ಲೆಫ್ಟ್ ಮತ್ತು ಟಾಪ್, ಈ ಪ್ರಾಪರ್ಟೀಸ್ ನ ಯೂಸ್ ಮಾಡಿ ನಾವು ಸ್ಪೇಸಿಂಗ್ ನ ಬರ್ಸಿದ್ವಿ. ಸೊ ಇದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ಇನ್ಸ್ಪೆಕ್ಟ್ ಮಾಡಿ. ಇನ್ಸ್ಪೆಕ್ಟ್ ಮಾಡಿದಾಗ ನಿಮ್ಗೆ ಇಲ್ಲೊಂದು ಟ್ಯಾಬ್ ಬರುತ್ತೆ, ಇದನ್ನ ಡೆವಲಪ್ಮೆಂಟ್ ಟೂಲ್ ಅಂತ ಕರಿತೀವಿ. ನೋಡಿ ಇಲ್ಲಿ ನೀವೇನೇನು ಕೋಡ್ ಬರ್ದಿದ್ದೀರಾ ಅದು ಎಲಿಮೆಂಟ್ಸ್ ಟ್ಯಾಬ್ ಅಲ್ಲಿ ಇರುತ್ತೆ, ಎಲ್ಲಾ ಕೋಡ್ ಇಲ್ಲಿ ಇರುತ್ತೆ. ನೋಡಿ ಪ್ಯಾರಾಗ್ರಾಫ್ ಇದೆ, ಅದ್ರ ಕಂಟೆಂಟ್ ಏನ್ ಬರ್ದೆ ಅದು ಕೂಡ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ಗೆ ನಿಮ್ಗೆ ಸ್ಟೈಲ್ಸ್ ಅಂತಿದೆ, ಇಲ್ಲಿ ಕೆಳಗಡೆ ನೋಡಬಹುದು. ನೋಡಿ ನಾವೇನೇನು ಸ್ಟೈಲ್ಸ್ ಬರ್ದ್ವಿ ಅದೆಲ್ಲ ಇಲ್ಲಿದೆ. ಓಕೆನಾ. ಹಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ ಇಲ್ಲಿ ಪ್ಯಾಡಿಂಗ್ ಅನ್ನೋ ಒಂದು ಬಾಕ್ಸ್ ಇದೆ ಅಲ್ವಾ, ಬಾಕ್ಸ್ ಅಲ್ಲಿ ನೀವು ವೆರಿಫೈ ಮಾಡ್ಕೋಬಹುದು. ನೋಡಿ ಟಾಪ್ಗೆ 30 ಪಿಕ್ಸೆಲ್ ಕೊಟ್ಟಿದ್ದೀರಾ, ರೈಟ್ ಸೈಡ್ಗೆ 30 ಪಿಕ್ಸೆಲ್, ಲೆಫ್ಟ್ಗೆ ಬಾಟಮ್ಗೆ 20, ಅದೇ ರೀತಿ ಲೆಫ್ಟ್ಗೆ 30. ಸೊ ಏನೇನು ವ್ಯಾಲ್ಯೂಸ್ ನಾವು ಕೊಟ್ಟಿದ್ದೀವಿ ಅದು ಅಪ್ಲೈ ಆಗಿದೆ. ಸೊ ಇದು ಜಸ್ಟ್ ನಿಮ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಡಿಫ್ರೆನ್ಸ್, ಸುತ್ತೂರ ಸ್ಪೇಸ್ ಬಂದಿದೆಯಾ ಇಲ್ಲ ಅಂತ. ಸೊ ಈ ತರ ಸ್ಪೇಸ್ ಬರ್ಸ್ಬೇಕು ಅಂತಂದ್ರೆ ನಾವೇನು ಕಾನ್ಸೆಪ್ಟ್ ಯೂಸ್ ಮಾಡಿದೀವಪ್ಪ ಅಂತಂದ್ರೆ ಪ್ಯಾಡಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ. ಅದಕ್ಕೆ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಇದೆ, ಅದನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡಿದೀವಿ. ಸೊ ಅರ್ಥ ಆಯ್ತಲ್ಲ, ಪ್ಯಾಡಿಂಗ್ ನ 4 ಸೈಡ್ ಹೇಗೆ ಅಪ್ಲೈ ಮಾಡೋದು ಅಂತ. ಇವಾಗ ಇನ್ನೂ ಕೆಲವು ಕಾನ್ಸೆಪ್ಟ್ಸ್ ಉಳಿದಿದೆ ಪ್ಯಾಡಿಂಗ್ ಅಲ್ಲಿ, ಅದನ್ನ ವಾಪಸ್ ಸ್ಲೈಡ್ಗೆ ಹೋಗಿ ನಿಮಗೆ ಆ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಯಾಡಿಂಗ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಕಲಿತಿದ್ವಿ ಅಂತಂದ್ರೆ ಪ್ಯಾಡಿಂಗ್ ಶಾರ್ಟ್ ಅಂಡ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಒಂದು ಪ್ಯಾರಾಗ್ರಾಫ್ಗೆ ಪ್ಯಾಡಿಂಗ್ ನ ಹೇಗೆ ಅಪ್ಲೈ ಮಾಡಬಹುದು ಅಂತ. ನೋಡಿ ಈ ರೀತಿ ಪ್ಯಾರಾಗ್ರಾಫ್ ಕರ್ಲಿ ಬ್ರೇಸ್ ಓಪನ್ ಮಾಡಿ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಟಾಪ್ ಸೈಡ್ ಪ್ಯಾಡಿಂಗ್ ಅಪ್ಲೈ ಮಾಡಬೇಕಂದ್ರೆ ಪ್ಯಾಡಿಂಗ್ ಟಾಪ್ 20 ಪಿಕ್ಸೆಲ್, ಅದೇ ರೀತಿ ಪ್ಯಾಡಿಂಗ್ ರೈಟ್ 30 ಪಿಕ್ಸೆಲ್, ಪ್ಯಾಡಿಂಗ್ ಬಾಟಮ್ 40 ಪಿಕ್ಸೆಲ್ ಮತ್ತು ಪ್ಯಾಡಿಂಗ್ ಲೆಫ್ಟ್ 30 ಪಿಕ್ಸೆಲ್. ಸೊ ನೀವು 4 ಸೈಡು ಪ್ಯಾಡಿಂಗ್ ನ ಅಪ್ಲೈ ಮಾಡಬೇಕು ಅಂತಂದ್ರೆ ಈ 4 ಪ್ರಾಪರ್ಟೀಸ್ ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು ಒಂದು ಪ್ಯಾಡಿಂಗ್ ನ 4 ಸೈಡ್ ಈಸಿಯಾಗಿ ಅಪ್ಲೈ ಮಾಡಬಹುದು. ಬಟ್ ಏನಪ್ಪ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ ಅಂದ್ರೆ, ನೀವು ಪ್ರತಿ ಸರಿನೂ ಈ ಪ್ರಾಪರ್ಟೀಸ್ ನ ಯೂಸ್ ಮಾಡಬೇಕಾಗತ್ತೆ, ಪ್ಯಾಡಿಂಗ್ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಚಾನ್ಸ್ ಇದೆಯಾ ಅಂತ ಅಂದ್ರೆ ಹೌದು ಇದೆ. ಸೊ ನಾವು ಪ್ಯಾಡಿಂಗ್ ನ 4 ಸೈಡ್ ಕೂಡ ಅಪ್ಲೈ ಮಾಡಬಹುದು ಇನ್ಸ್ಟೆಡ್ ಆಫ್ ಯೂಸಿಂಗ್ ದೀಸ್ ಪ್ರಾಪರ್ಟೀಸ್. ಯಾವ್ದಪ್ಪ ಅಂತಂದ್ರೆ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್. ಓಕೆನಾ. ಹೇಗೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಪ್ಯಾರಾಗ್ರಾಫ್ ಕರ್ಲಿ ಬ್ರೇಸ್ ಓಪನ್ ಮಾಡಿ ಪ್ಯಾಡಿಂಗ್ ಅನ್ನೋ ಜಸ್ಟ್ 1 ಕೀವರ್ಡ್ ಯೂಸ್ ಮಾಡಿ 4 ವ್ಯಾಲ್ಯೂಸ್ ನ ಇಲ್ಲಿ ಕೊಡ್ತಾ ಇದೀವಿ. ನೋಡಿ ಇಲ್ಲಿ 20 ಪಿಕ್ಸೆಲ್, 30 ಪಿಕ್ಸೆಲ್, 40 ಪಿಕ್ಸೆಲ್ ಮತ್ತೆ 30 ಪಿಕ್ಸೆಲ್. ಸೊ ನೀವು ಈ ರೀತಿ 4 ವ್ಯಾಲ್ಯೂಸ್ ಕೊಟ್ಟಾಗ ಸೊ ಪ್ಯಾಡಿಂಗ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ಟಾಪ್ ಗೆ ಅಪ್ಲೈ ಆಗುತ್ತೆ, ಸೆಕೆಂಡ್ ವ್ಯಾಲ್ಯೂ ಏನ್ ಕೊಡ್ತೀರಾ ಅದು ರೈಟ್ ಸೈಡ್ ಗೆ ಅಪ್ಲೈ ಆಗುತ್ತೆ, ಥರ್ಡ್ ವ್ಯಾಲ್ಯೂ ಏನ್ ಕೊಟ್ಟಿದ್ದೀರಾ ಅದು ಬಾಟಮ್ ಗೆ ಅಪ್ಲೈ ಆಗುತ್ತೆ, ಮತ್ತು ಲಾಸ್ಟ್ ವ್ಯಾಲ್ಯೂ ಏನ್ ಕೊಟ್ಟಿದ್ದೀರಾ 30 ಪಿಕ್ಸೆಲ್ ಅದು ಲೆಫ್ಟ್ ಸೈಡ್ ಗೆ ಅಪ್ಲೈ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನೀವು ಪ್ಯಾಡಿಂಗ್ ಅಂತ ಡಿಫೈನ್ ಮಾಡಿ ಕೋಲನ್ ಕೊಟ್ಟು ಅದಾದ್ಮೇಲೆ 4 ವ್ಯಾಲ್ಯೂಸ್ ಕೊಟ್ರೆ ಅದು ಕ್ಲಾಕ್ ವೈಸ್ ಅಪ್ಲೈ ಆಗುತ್ತೆ. ಕ್ಲಾಕ್ ವೈಸ್ ಅಂತ ಅಂದ್ರೆ ಫಸ್ಟ್ ಟಾಪ್, ರೈಟ್, ಬಾಟಮ್ ಮತ್ತೆ ಲೆಫ್ಟ್. ಸೊ ಅರ್ಥ ಆಯ್ತಲ್ಲ, ನೀವು ಪ್ಯಾಡಿಂಗ್ ನ 4 ಸೈಡ್ ಹೇಗೆ ಅಪ್ಲೈ ಮಾಡಬಹುದು, ಜಸ್ಟ್ ಒಂದು ಪ್ಯಾಡಿಂಗ್ ಕೀವರ್ಡ್ ಯೂಸ್ ಮಾಡಬಹುದು ಅಂತ, ಯೂಸ್ ಮಾಡ್ಕೊಂಡು ಅಂತ. ಸೊ ಈ ರೀತಿ ನೀವು ಸ್ಪೆಸಿಫಿಕ್ ಆಗಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಪ್ಯಾಡಿಂಗ್ ಅಂತ ಒಂದು ಕೀವರ್ಡ್ ಕೊಟ್ಟು 4 ವ್ಯಾಲ್ಯೂಸ್ ಕೊಟ್ರೆ ಅದು ಸ್ಪೆಸಿಫಿಕ್ ಆಗಿ ಕ್ಲಾಕ್ ವೈಸ್ ಅಪ್ಲೈ ಮಾಡುತ್ತೆ, ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಅಂತ. ಸೊ ಇವಾಗ ನಿಮ್ಗೆ ಡೆಮೋ ತೋರಿಸ್ಕೊಡ್ತೀನಿ. ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೀವು 4 ಸೈಡ್ ಪ್ಯಾಡಿಂಗ್ ನ ಹೇಗೆ ಡಿಫೈನ್ ಮಾಡಬಹುದು ಜಸ್ಟ್ ಪ್ಯಾಡಿಂಗ್ ಕೀವರ್ಡ್ ಯೂಸ್ ಮಾಡ್ಕೊಂಡು ಅಂತ. ಸೊ ಅರ್ಥ ಆಯ್ತಲ್ಲ, ಈ ಪ್ರಾಪರ್ಟಿಗೆ ನಾವು ಪ್ಯಾಡಿಂಗ್ ಶಾರ್ಟ್ ಅಂಡ್ ಪ್ರಾಪರ್ಟಿ ಅಂತ ಕರಿತೀವಿ. ಇಲ್ಲೇನ್ ಮಾಡ್ತಾ ಇದೀವಿ, ನಾವು ವರ್ಕ್ ಲೋಡ್ ರಿಡ್ಯೂಸ್ ಮಾಡ್ತಾ ಇದೀವಿ. 4 ಲೈನ್ ಅಲ್ಲಿ ಇಲ್ಲಿ ಕೋಡ್ ಬರೀತಾ ಇದೀವಿ ಅಲ್ವಾ, ಸ್ಪೆಸಿಫಿಕ್ ಸೈಡ್ ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ. ಬಟ್ ಇಲ್ಲಿ ನೋಡಿ ಜಸ್ಟ್ 1 ಲೈನ್ ಅಲ್ಲಿ ಕೋಡ್ ಬರೀತಿದೀವಿ, ಅದು 4 ಸೈಡ್ ಗೆ ಅಪ್ಲೈ ಆಗುತ್ತೆ.
ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಇವಾಗ ಡೆಮೋಗೆ ಹೋಗೋಣ. ಡೆಮೋದಲ್ಲಿ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಅವಾಗಲೇ ಏನ್ ಮಾಡಿದ್ವಿ, ಪ್ಯಾಡಿಂಗ್ ನ ಈ ರೀತಿ ಬರೆದ್ವಿ ಅಲ್ವಾ, 4 ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಪ್ಯಾಡಿಂಗ್ ನ ನಾವು ಅಪ್ಲೈ ಮಾಡಿದ್ವಿ. ಸೊ ಇನ್ಸ್ಟೆಡ್ ಆಫ್ ಈ ತರ 4 ಪ್ರಾಪರ್ಟೀಸ್ ನ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡೋ ಬದಲು ಒಂದೇ ಲೈನ್ ಅಲ್ಲಿ 4 ಸೈಡ್ಗೆ ಪ್ಯಾಡಿಂಗ್ ನ ಅಪ್ಲೈ ಮಾಡಬಹುದು. ಅದು ಹೇಗೆ ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ. ಸೊ ಪ್ಯಾಡಿಂಗ್ ಅನ್ನೋ ಪ್ರಾಪರ್ಟಿ ತಗೊಳ್ಳಿ, ಕೋಲನ್ ಆಟೋಮೆಟಿಕ್ ಆಗಿ ಬರುತ್ತೆ. ಇವಾಗ ನೋಡಿ ನಮಗೆ ಪ್ಯಾಡಿಂಗ್ ಟಾಪ್ ಅವೆಲ್ಲ ಏನ್ ವ್ಯಾಲ್ಯೂ ಕೊಡ್ವಿ 30 ಪಿಕ್ಸೆಲ್ ಅಲ್ವಾ, ಸೊ ಅದೇ ವ್ಯಾಲ್ಯೂ ಕೊಡೋಣ. ಅದೇ ರೀತಿ ಪ್ಯಾಡಿಂಗ್ ಬಾಟಮ್ಗೆ ಏನ್ ಕೊಟ್ಟಿದ್ವಿ, ಪ್ಯಾಡಿಂಗ್ ರೈಟ್ಗೆ ಏನ್ ಕೊಟ್ಟಿದ್ದೀವಿ 30 ಪಿಕ್ಸೆಲ್ ಕೊಟ್ಟಿದ್ದೀವಿ ಅಲ್ವಾ. ಓಕೆ, ಮತ್ತು ಪ್ಯಾಡಿಂಗ್ ಬಾಟಮ್ಗೆ 20 ಪಿಕ್ಸೆಲ್ ಮತ್ತು ಪ್ಯಾಡಿಂಗ್ ಲೆಫ್ಟ್ಗೆ 30 ಪಿಕ್ಸೆಲ್ ಕೊಟ್ಟಿದ್ದೀವಿ. ಸೊ ನೋಡಿ ಇಲ್ಲಿ ನಾವು ಈ ರೀತಿ ಪ್ಯಾಡಿಂಗ್ 4 ಸೈಡ್ ಡಿಫೈನ್ ಮಾಡೋ ಬದಲು ಒಂದೇ ಲೈನ್ ಅಲ್ಲಿ ನಾವು ಡಿಫೈನ್ ಮಾಡಬಹುದು. ಸೊ ನಾನು 4 ವ್ಯಾಲ್ಯೂಸ್ ನ ಇಲ್ಲಿ ಕೊಟ್ಟಿದ್ದೀನಿ. 4 ವ್ಯಾಲ್ಯೂಸ್ ಏನ್ ಕೊಟ್ಟಿದ್ದೀನಿ ಅದು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತಂದ್ರೆ, ಫಸ್ಟ್ ವ್ಯಾಲ್ಯೂ ಟಾಪ್ಗೆ ಅಪ್ಲೈ ಆಗುತ್ತೆ, ಸೆಕೆಂಡ್ ವ್ಯಾಲ್ಯೂ ರೈಟ್ಗೆ, ಥರ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಬಾಟಮ್ಗೆ, ಲಾಸ್ಟ್ ವ್ಯಾಲ್ಯೂ ಫೋರ್ತ್ ವ್ಯಾಲ್ಯೂ ಬಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಅಪ್ಲೈ ಆಗುತ್ತೆ. ಸೊ ಇದನ್ನ ಸೇವ್ ಮಾಡೋಣ, ವಾಪಸ್ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡ್ತೀನಿ. ನೋಡಿ ರಿಫ್ರೆಶ್ ಮಾಡಿದಾಗ ಸ್ಟೈಲ್ಸ್ ಅಪ್ಲೈ ಆಗ್ತಾ ಇದೆ ಅಲ್ವಾ, ಪ್ಯಾಡಿಂಗ್ ಅಪ್ಲೈ ಆಗ್ತಿದೆ. ಅದನ್ನ ವೆರಿಫೈ ಮಾಡ್ಕೋಬೇಕು ಅಂದ್ರೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಬೇಕು. ಯಾಕಂದ್ರೆ ನಾವು ಬರ್ದಿರೋ ಪ್ರಾಪರ್ಟಿ ಬಂದಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ. ನೋಡಿ ಇಲ್ಲಿ ಪ್ಯಾರಾಗ್ರಾಫ್, ಇಲ್ಲಿ ನೋಡಿ ನಾವು ಜಸ್ಟ್ ಪ್ಯಾಡಿಂಗ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು 4 ಸೈಡ್ಗೆ ಪ್ಯಾರಾಗ್ರಾಫ್ಸ್ ನ ಪ್ಯಾಡಿಂಗ್ ನ ಡಿಫೈನ್ ಮಾಡ್ತಾ ಇದೀವಿ. ಯಾವ್ದಪ್ಪ ಅಂತಂದ್ರೆ 30 ಪಿಕ್ಸೆಲ್ ಟಾಪ್ಗೆ, 30 ಪಿಕ್ಸೆಲ್ ರೈಟ್ಗೆ, 20 ಪಿಕ್ಸೆಲ್ ಬಾಟಮ್ ಮತ್ತೆ 30 ಪಿಕ್ಸೆಲ್ ಲೆಫ್ಟ್ ಸೈಡ್ಗೆ. ಸೊ ಅದು ಅಪ್ಲೈ ಆಗ್ತಿದೆಯಾ ನಿಮಗೆ ಕನ್ಫರ್ಮ್ ಆಗಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಪ್ಯಾಡಿಂಗ್ ಬಾಕ್ಸ್ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಟಾಪ್ಗೆ 30 ಪಿಕ್ಸೆಲ್, ರೈಟ್ಗೆ 30, ಬಾಟಮ್ಗೆ 20 ಮತ್ತು ಲೆಫ್ಟ್ ಸೈಡ್ಗೆ 30 ಪಿಕ್ಸೆಲ್ ಅಪ್ಲೈ ಆಗ್ತಾ ಇದೆ. ಸೊ ಇದರಿಂದ ನಿಮಗೆ ಕನ್ಫರ್ಮ್ ಆಯ್ತು ಏನಪ್ಪಾ ಕನ್ಫರ್ಮೇಶನ್ ಅಂತ ಅಂದ್ರೆ ಪ್ಯಾಡಿಂಗ್ 4 ಸೈಡ್ಗೂ ಕೂಡ ಅಪ್ಲೈ ಆಗ್ತಿದೆ ಅಂತ. ಸೊ ಮುಂಚೆ ಏನ್ ಮಾಡಿದ್ವಿ ನಾವು, ವೆರಿ ಸಿಂಪಲ್, ಸ್ಪೆಸಿಫಿಕ್ ಆಗಿ ಅಪ್ಲೈ ಮಾಡ್ತಿದ್ವಿ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ ಅಂತ. ಸೊ ಈ ತರ ಮಾಡೋದ್ರಿಂದ ಏನ್ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ತುಂಬಾ ಲೈನ್ ಅಲ್ಲಿ ನಾವು ಕೋಡ್ ಬರೀಬೇಕಾಗುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಪ್ಯಾಡಿಂಗ್ ನ 4 ಸೈಡ್ ಅಪ್ಲೈ ಮಾಡ್ತಾ ಇದೀವಿ, ಜಸ್ಟ್ ಒಂದ್ ಲೈನ್ ಅಲ್ಲಿ ಕೋಡ್ ಡಿಫೈನ್ ಮಾಡ್ತಾ ಇದೀವಿ ಅಲ್ವಾ. ಸೊ ನಾವು ಈ ತರ 4 ವ್ಯಾಲ್ಯೂಸ್ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಫಸ್ಟ್ ವ್ಯಾಲ್ಯೂನ ಟಾಪಿಕ್ ಕೊಡುತ್ತೆ, ಸೆಕೆಂಡ್ ವ್ಯಾಲ್ಯೂನ ರೈಟ್ ಕೊಡುತ್ತೆ, ಥರ್ಡ್ ವ್ಯಾಲ್ಯೂನ ಬಾಟಮ್ ಕೊಡುತ್ತೆ, ಫೋರ್ತ್ ವ್ಯಾಲ್ಯೂನ ಲೆಫ್ಟ್ ಕೊಡುತ್ತೆ. ಸೊ ಅರ್ಥ ಆಯ್ತಲ್ಲ ಪ್ಯಾಡಿಂಗ್ ನ ಎಷ್ಟು ಈಸಿಯಾಗಿ ಡಿಫೈನ್ ಮಾಡೋದು ಅಂತ. ಸೊ ಈ ವೇ ಆಫ್ ಡಿಫೈನಿಂಗ್ ಪ್ಯಾಡಿಂಗ್ ನಾವೇಂತ ಕರಿತೀವಿ, ಪ್ಯಾಡಿಂಗ್ ಶಾರ್ಟ್ ಎಂಡ್ ಅಂತ ಕರಿತೀವಿ, ಪ್ಯಾಡಿಂಗ್ ಶಾರ್ಟ್ ಎಂಡ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಅರ್ಥ ಆಯ್ತಲ್ಲ, ಇದು ಇಂಟರ್ವ್ಯೂ ಕ್ವಶನ್ ನಿಮಗೆ ಕೇಳ್ತಾರೆ ಪ್ಯಾಡಿಂಗ್ ಶಾರ್ಟ್ ಎಂಡ್ ಪ್ರಾಪರ್ಟಿ ಅಂದ್ರೆ ಏನು ಅಂತ. ಅವಾಗ ನೀವು ಆನ್ಸರ್ ಮಾಡಬೇಕು ಈ ಎಕ್ಸಾಂಪಲ್ ತಗೊಂಡು. ಓಕೆ, ಸೊ ಪ್ಯಾಡಿಂಗ್ ಅಲ್ಲಿ ಇನ್ನ ಕೆಲವು ಕಾನ್ಸೆಪ್ಟ್ಸ್ ಇದೆ, ಅದನ್ನ ನಿಮ್ಗೆ ಸ್ಲೈಡ್ ಅಲ್ಲಿ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾ ಮತ್ತೆ ಡೆಮೋ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ ಪ್ಯಾಡಿಂಗ್ ನ 4 ಸೈಡ್ ಹೇಗೆ ಡಿಫೈನ್ ಮಾಡೋದು ಒಂದ್ ಲೈನ್ ಅಲ್ಲಿ ಅಂತ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪ್ಯಾಡಿಂಗ್ 3 ವ್ಯಾಲ್ಯೂಸ್ ಅಂತ. ಸೊ ಏನಪ್ಪಾ ಇದು ಕಾನ್ಸೆಪ್ಟ್ ಅಂತ ಅಂದ್ರೆ, ನಮ್ಗೆ ಆಲ್ರೆಡಿ ಗೊತ್ತು ಪ್ಯಾಡಿಂಗ್ ಹೇಗೆ ಅಪ್ಲೈ ಮಾಡೋದು ಒಂದು ಪ್ಯಾರಾಗ್ರಾಫ್ಗೆ ಅಂತ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ಯಾರಾಗ್ರಾಫ್ ಕರ್ಲಿ ಬ್ರೇಸಸ್ ಓಪನ್ ಮಾಡಿ ಪ್ಯಾಡಿಂಗ್ ಪ್ರಾಪರ್ಟಿ ಯೂಸ್ ಮಾಡಿ 3 ವ್ಯಾಲ್ಯೂ ಕೊಟ್ಟಿದ್ದೀವಿ. ಬಟ್ ಲಾಸ್ಟ್ ಸ್ಲೈಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದಿತ್ತು 4 ವ್ಯಾಲ್ಯೂ ಕೊಡ್ತಾ ಇದ್ವಿ. ಸೊ 4 ವ್ಯಾಲ್ಯೂ ಕೊಟ್ಟಾಗ ಪ್ಯಾಡಿಂಗ್ ಯಾವ ರೀತಿ ಅಪ್ಲೈ ಆಗ್ತಿತ್ತು ಅಂತಂದ್ರೆ, ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತಾ ಇದ್ವಿ ಅದು ಟಾಪ್ಗೆ ಅಪ್ಲೈ ಆಗ್ತಿತ್ತು, ಸೆಕೆಂಡ್ ವ್ಯಾಲ್ಯೂ ರೈಟ್ ಸೈಡ್ಗೆ, ಥರ್ಡ್ ವ್ಯಾಲ್ಯೂ ಬಾಟಮ್ಗೆ, ಫೋರ್ತ್ ವ್ಯಾಲ್ಯೂ ಲೆಫ್ಟ್ ಸೈಡ್ಗೆ ಅಪ್ಲೈ ಆಗ್ತಿತ್ತು. ಬಟ್ ನೀವು ಪ್ಯಾಡಿಂಗ್ಗೆ 3 ವ್ಯಾಲ್ಯೂಸ್ ಕೊಟ್ಟಾಗ 4 ಸೈಡ್ಗೆ ಹೇಗೆ ಅಪ್ಲೈ ಆಗುತ್ತೆ ಅದು ನಮಗೆ ಡೌಟ್ ಆಗಿದೆ. ಸೊ ಅದನ್ನ ಇವಾಗ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀನಿ ನಾನು ಅದು ಬಂದ್ಬಿಟ್ಟು ಪ್ಯಾಡಿಂಗ್ ಟಾಪ್ಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಸೆಕೆಂಡ್ ವ್ಯಾಲ್ಯೂ ಏನ್ ನಾವು ಕೊಡ್ತಾ ಇದೀವಿ 30 ಪಿಕ್ಸೆಲ್ ಅದು ಪ್ಯಾಡಿಂಗ್ ಲೆಫ್ಟ್ ಮತ್ತು ಪ್ಯಾಡಿಂಗ್ ರೈಟ್ಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಥರ್ಡ್ ವ್ಯಾಲ್ಯೂ 30 ಪಿಕ್ಸೆಲ್ ಏನ್ ಕೊಡ್ತಾ ಇದೀವಿ ಅದು ಪ್ಯಾಡಿಂಗ್ ಬಾಟಮ್ಗೆ ಅಪ್ಲೈ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ, ನೀವು 3 ವ್ಯಾಲ್ಯೂಸ್ ಕೊಟ್ಟಾಗ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ. ಫಸ್ಟ್ ವ್ಯಾಲ್ಯೂ ಬಂದು ಪ್ಯಾಡಿಂಗ್ ಟಾಪ್ಗೆ ಅಪ್ಲೈ ಆಗುತ್ತೆ, ಸೆಕೆಂಡ್ ಒನ್ ಬಂದು ಲೆಫ್ಟ್ ಅಂಡ್ ರೈಟ್ಗೆ ಅಪ್ಲೈ ಆಗುತ್ತೆ, ಥರ್ಡ್ ಒನ್ ಬಂದ್ಬಿಟ್ಟು ಬಾಟಮ್ಗೆ ಅಪ್ಲೈ ಆಗುತ್ತೆ. ಸೊ ಇದನ್ನ ಡೆಮೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸೋದಕ್ಕೆ ಇನ್ನು ಟ್ರೈ ಮಾಡ್ತೀನಿ. ಸೊ ಡೆಮೋ ನೋಡೋಣ ಇವಾಗ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಪ್ಯಾಡಿಂಗ್ಗೆ ನಾವು 4 ವ್ಯಾಲ್ಯೂ ಕೊಟ್ಟಿದ್ವಿ, ಔಟ್ಪುಟ್ ಯಾವ ರೀತಿ ಬಂತಪ್ಪ ಅಂದ್ರೆ ಈ ರೀತಿ ಬಂತಲ್ವಾ. ಸೊ ಇವಾಗ ಏನ್ ಮಾಡೋಣ, ವಾಪಸ್ ವಿಜುವಲ್ ಸ್ಟುಡಿಯೋ ಕೋಡ್ ಹೋಗ್ಬಿಟ್ಟು ಜಸ್ಟ್ ಪ್ಯಾಡಿಂಗ್ಗೆ 3 ವ್ಯಾಲ್ಯೂಸ್ ಕೊಡೋಣ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ, ರಿಮೂವ್ ಮಾಡಿ ಓಕೆನಾ ವ್ಯಾಲ್ಯೂಸ್ ಚೇಂಜ್ ಮಾಡೋಣ. 40 ಪಿಕ್ಸೆಲ್, 50 ಪಿಕ್ಸೆಲ್ ಮತ್ತು 60 ಪಿಕ್ಸೆಲ್. ನಮ್ಗೆ ಆಲ್ರೆಡಿ ಸ್ಲೈಡ್ ಅಲ್ಲಿ ಕಲ್ತ್ಕೊಂಡ್ವಿ, ಫಸ್ಟ್ ವ್ಯಾಲ್ಯೂ ಏನ್ ಕೊಡ್ತೀವಿ ಅದು ಟಾಪ್ಗೆ ಅಪ್ಲೈ ಆಗುತ್ತೆ, ಸೆಕೆಂಡ್ ವ್ಯಾಲ್ಯೂ ಏನ್ ಕೊಡ್ತಿದೀವಿ ಲೆಫ್ಟ್ ಅಂಡ್ ರೈಟ್ಗೆ ಅಪ್ಲೈ ಆಗುತ್ತೆ, ಥರ್ಡ್ ವ್ಯಾಲ್ಯೂ ಏನ್ ಕೊಡ್ತಾ ಇದೀವಿ ಅದು ಬಾಟಮ್ಗೆ ಅಪ್ಲೈ ಆಗುತ್ತೆ ಅಂತ. ಸೊ ಇದನ್ನ ನಾವು ಡೆಮೋದಲ್ಲಿ ನೋಡಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಅಪ್ಲೈ ಆಗ್ತಿದ್ಯಾ ಅಂತ. ಸೊ ವಾಪಸ್ ಇಲ್ಲಿ ಹೋಗೋಣ, ರಿಫ್ರೆಶ್ ಮಾಡ್ತೀನಿ. ನೋಡಿ ಇಲ್ಲಿ ರಿಫ್ರೆಶ್ ಮಾಡಿದಾಗ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಆಯ್ತು. ಸೊ ಇವಾಗ ಇದನ್ನ ಇನ್ಸ್ಪೆಕ್ಟ್ ಮಾಡಿ ಚೆಕ್ ಮಾಡೋಣ ನಾವು ಕೊಟ್ಟಿರೋ ವ್ಯಾಲ್ಯೂಸ್ ಅಪ್ಲೈ ಆಗ್ತಿದ್ಯಾ ಅಂತ. ಪ್ಯಾರಾಗ್ರಾಫ್ ನೋಡಿ ಇಲ್ಲಿ 3 ವ್ಯಾಲ್ಯೂ ಕೊಟ್ಟಿದೀವಿ ಅಲ್ವಾ, 40, 50 ಅಂಡ್ 60. ಸೊ ನಮಗೆ ಥಿಯರಿಯಲ್ಲಿ ತಿಳ್ಕೊಂಡಿರೋ ಪ್ರಕಾರ ಫಸ್ಟ್ ವ್ಯಾಲ್ಯೂ ಬಂದು ಟಾಪ್ಗೆ ಅಪ್ಲೈ ಆಗಬೇಕು,
ಸೆಕೆಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಲೆಫ್ಟ್ ಅಂಡ್ ರೈಟ್ಗೆ, 60 ಬಂದ್ಬಿಟ್ಟು ಲಾಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಬಾಟಮ್ಗೆ ಅಪ್ಲೈ ಆಗಿರಬೇಕು. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಪ್ಯಾಡಿಂಗ್ ಬಾಕ್ಸ್ ಬರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ 40 ಪಿಕ್ಸೆಲ್, ಅದು ಟಾಪ್ಗೆ ಅಪ್ಲೈ ಆಗ್ತಿದೆ. ಸೆಕೆಂಡ್ ವ್ಯಾಲ್ಯೂ ಇದು ಇಂಪಾರ್ಟೆಂಟ್ ಆಗುತ್ತೆ, ನಾವೇನು ಕೊಟ್ಟಿದ್ದೀವಿ 50 ಪಿಕ್ಸೆಲ್, ಅದು ನೋಡಿ ಇಲ್ಲಿ ಲೆಫ್ಟ್ ಮತ್ತೆ ರೈಟ್ಗೆ ಅಪ್ಲೈ ಆಗ್ತಾ ಇದೆ. ಅದೇ ರೀತಿ ಲಾಸ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ 60 ಪಿಕ್ಸೆಲ್, ಅದು ಬಾಟಮ್ಗೆ ಅಪ್ಲೈ ಆಗ್ತಿದೆ. ಸೊ ಇದರಿಂದ ನಮಗೆ ಕನ್ಫರ್ಮ್ ಆಯಿತು ಪ್ಯಾಡಿಂಗ್ 3 ವ್ಯಾಲ್ಯೂಸ್ ಕೊಟ್ರೆ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತಂದ್ರೆ, ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ಟಾಪ್ಗೆ, ಸೆಕೆಂಡ್ ವ್ಯಾಲ್ಯೂ ಬಂದ್ಬಿಟ್ಟು ಲೆಫ್ಟ್ ಅಂಡ್ ರೈಟ್ಗೆ, ಥರ್ಡ್ ವ್ಯಾಲ್ಯೂ ಬಂದ್ಬಿಟ್ಟು ಯಾವ ರೀತಿ ಅಪ್ಲೈ ಆಗುತ್ತೆ ಅಂತಂದ್ರೆ ಬಾಟಮ್ಗೆ ಅಪ್ಲೈ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಪ್ಯಾಡಿಂಗ್ಗೆ 3 ವ್ಯಾಲ್ಯೂಸ್ ಕೊಟ್ಟಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇನ್ನ ಕಾನ್ಸೆಪ್ಟ್ಸ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪ್ಯಾಡಿಂಗ್ 2 ವ್ಯಾಲ್ಯೂಸ್. ಸೊ ಪ್ಯಾಡಿಂಗ್ಗೆ 2 ವ್ಯಾಲ್ಯೂಸ್ ಕೊಟ್ರೆ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ಇವಾಗ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಆಲ್ರೆಡಿ ಅಬ್ಸರ್ವ್ ಮಾಡ್ಬೋದು, ಒಂದು ಪ್ಯಾರಾಗ್ರಾಫ್ ತಗೊಂಡಿದ್ದೀನಿ, ಪ್ಯಾಡಿಂಗ್ ಪ್ರಾಪರ್ಟಿ ಕೊಟ್ಟು 2 ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಸೊ ಇವಾಗ ಫಸ್ಟ್ ವ್ಯಾಲ್ಯೂ ಯಾವ ರೀತಿ ಅಪ್ಲೈ ಆಗುತ್ತೆ 20 ಪಿಕ್ಸೆಲ್, ಅದು ಬಂದ್ಬಿಟ್ಟು ಪ್ಯಾಡಿಂಗ್ ಟಾಪ್ ಮತ್ತೆ ಬಾಟಮ್ಗೆ ಅಪ್ಲೈ ಆಗುತ್ತೆ. ಅದೇ ರೀತಿ ಸೆಕೆಂಡ್ ವ್ಯಾಲ್ಯೂ 30 ಪಿಕ್ಸೆಲ್ ಇದೆ ಅಲ್ವಾ, ಅದು ಪ್ಯಾಡಿಂಗ್ ರೈಟ್ ಮತ್ತೆ ಲೆಫ್ಟ್ಗೆ ಅಪ್ಲೈ ಆಗುತ್ತೆ. ಸೊ ಈ ರೀತಿ ಪ್ಯಾಡಿಂಗ್ಗೆ 2 ವ್ಯಾಲ್ಯೂ ಕೊಟ್ಟಾಗ ಆಟೋಮೆಟಿಕ್ ಆಗಿ ಫಸ್ಟ್ ವ್ಯಾಲ್ಯೂ ಬಂದು ಟಾಪ್ ಮತ್ತೆ ಬಾಟಮ್, ಸೆಕೆಂಡ್ ವ್ಯಾಲ್ಯೂ ಬಂದು ರೈಟ್ ಅಂಡ್ ಲೆಫ್ಟ್ಗೆ ಅಪ್ಲೈ ಆಗುತ್ತೆ. ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ, ಡೆಮೋ ನೋಡಿ. ಸೊ ಡೆಮೋ ನೋಡೋಣ. ಇವಾಗ ನಾವು ಅವಾಗಲೇ ಪ್ಯಾಡಿಂಗಿಗೆ 3 ವ್ಯಾಲ್ಯೂಸ್ ಕೊಟ್ಟಿದ್ವಿಲ್ಲ, 40, 50 and 60 ಅಂತ. ಸೊ 3 ವ್ಯಾಲ್ಯೂಸ್ ಕೊಟ್ಟಾಗ ಔಟ್ಪುಟ್ ಯಾವ ರೀತಿ ಬಂತು ಅಂತ ನೋಡಿದ್ವಿ. ಇವಾಗ ಏನ್ ಮಾಡ್ತೀನಿ, 60 ಪಿಕ್ಸೆಲ್ ರಿಮೂವ್ ಮಾಡ್ತೀನಿ. ಸೊ ಇವಾಗ ಪ್ಯಾಡಿಂಗಿಗೆ ಬಂದ್ಬಿಟ್ಟು ಜಸ್ಟ್ 2 ವ್ಯಾಲ್ಯೂಸ್ ಇದೆ ಅಲ್ವಾ, ಯಾವ್ದಪ್ಪ 2 ವ್ಯಾಲ್ಯೂಸ್ ಅಂದ್ರೆ 40 ಮತ್ತೆ 50 ಪಿಕ್ಸೆಲ್ ಅಂತ. ಸೊ ಇದು ಸೇವ್ ಮಾಡ್ತೀನಿ, ವಾಪಸ್ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ಓಕೆ, ರಿಫ್ರೆಶ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ಪ್ಯಾಡಿಂಗ್ ಚೇಂಜ್ ಆಯಿತು. ಸೊ ಏನಾಗಿದೆ 40 ಪಿಕ್ಸೆಲ್ ಮತ್ತು 50 ಪಿಕ್ಸೆಲ್ ನಾವು ಕೊಟ್ಟಾಗ ಅಂತ ಅಂದ್ರೆ 40 ಪಿಕ್ಸೆಲ್ ಫಸ್ಟ್ ವ್ಯಾಲ್ಯೂ ಏನು ಕೊಡ್ತೀವಿ ಅದು ಟಾಪ್ ಮತ್ತೆ ಬಾಟಮ್ಗೆ ಅಪ್ಲೈ ಆಗುತ್ತೆ. ಸೆಕೆಂಡ್ ವ್ಯಾಲ್ಯೂ 50 ಪಿಕ್ಸೆಲ್ ಕೊಟ್ಟಿದ್ದೀವಲ್ಲ ಅದು ಲೆಫ್ಟ್ ಅಂಡ್ ರೈಟ್ಗೆ ಅಪ್ಲೈ ಆಗುತ್ತೆ. ಸೊ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ. ಇನ್ಸ್ಪೆಕ್ಟ್ ಮಾಡಿದಾಗ ರೆಸ್ಪೆಕ್ಟಿವ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ನೋಡಬಹುದು, ನೀವು ಕೊಟ್ಟಿರೋ ವ್ಯಾಲ್ಯೂಸ್ ಅಪ್ಲೈ ಆಗಿದೆ 40 ಪಿಕ್ಸೆಲ್ ಮತ್ತು 50 ಪಿಕ್ಸೆಲ್. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ನೋಡಿ ಇಲ್ಲಿ ಫಸ್ಟ್ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ 40 ಪಿಕ್ಸೆಲ್, ಅದು ಟಾಪ್ ಮತ್ತೆ ಬಾಟಮ್ಗೆ ಅಪ್ಲೈ ಆಗಿದೆ 40. ಅದೇ ರೀತಿ 50 ಪಿಕ್ಸೆಲ್ ಸೆಕೆಂಡ್ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ ಅದು ರೈಟ್ ಮತ್ತೆ ಲೆಫ್ಟ್ಗೆ ಅಪ್ಲೈ ಆಗುತ್ತೆ. ಸೊ ಇದರಿಂದ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಲ್ವಾ, ನೀವು ಪ್ಯಾಡಿಂಗಿಗೆ 2 ವ್ಯಾಲ್ಯೂಸ್ ಕೊಟ್ಟಾಗ ಯಾವ ರೀತಿ ಅಪ್ಲೈ ಆಗುತ್ತೆ ಪ್ಯಾಡಿಂಗ್ ಅಂತ. ಸೊ ಇದು ಪ್ಯಾಡಿಂಗ್ 2 ವ್ಯಾಲ್ಯೂ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಫಸ್ಟ್ ಸ್ಲೈಡ್ ಅಲ್ಲಿ. ಇವಾಗ ಏನು ಅರ್ಥ ಮಾಡ್ಕೊಳ್ಳೋಣ, ಪ್ಯಾಡಿಂಗ್ಗೆ 1 ವ್ಯಾಲ್ಯೂ ಕೊಟ್ಟಾಗ ಔಟ್ಪುಟ್ ಯಾವ ರೀತಿ ಬರುತ್ತೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಇಲ್ಲಿ ನೋಡಿ ಪ್ಯಾಡಿಂಗ್ 30 ಪಿಕ್ಸೆಲ್ ಅಂತ ತಗೊಂಡಿದ್ದೀನಿ. ಸೊ ನಾವು ಪ್ಯಾಡಿಂಗಿಗೆ 1 ವ್ಯಾಲ್ಯೂ ಕೊಟ್ಟಾಗ ಏನಾಗುತ್ತೆ, 4 ಸೈಡು, ಯಾವ್ದಪ್ಪ 4 ಸೈಡು ಅಂತಂದ್ರೆ ಪ್ಯಾಡಿಂಗ್ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್, ಈ 4 ಸೈಡ್ಗೂ ಕೂಡ ಒಂದೇ ವ್ಯಾಲ್ಯೂ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನಾವು ಪ್ಯಾಡಿಂಗ್ 30 ಪಿಕ್ಸೆಲ್ ಕೊಟ್ಟಿರೋದ್ರಿಂದ 4 ಸೈಡ್ಗೂ ಕೂಡ 30 ಪಿಕ್ಸೆಲ್ ಪ್ಯಾಡಿಂಗ್ ಅಪ್ಲೈ ಆಗುತ್ತೆ. ಸೊ ಡೆಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನಾವು ಅವಾಗಲೇ ಏನು ಮಾಡಿದ್ವಿ, ಪ್ಯಾಡಿಂಗಿಗೆ 4 ವ್ಯಾಲ್ಯೂ ಕೊಟ್ವಿ, 3 ವ್ಯಾಲ್ಯೂ ಕೊಟ್ವಿ ಮತ್ತೆ 2 ವ್ಯಾಲ್ಯೂ ಕೊಟ್ವಿ. ಸೊ ಎಲ್ಲದಕ್ಕೂ ಔಟ್ಪುಟ್ ನೋಡಿದ್ವಿ. ಇವಾಗ ಪ್ಯಾಡಿಂಗಿಗೆ 1 ವ್ಯಾಲ್ಯೂ ಕೊಡೋಣ. ಸೊ ನಾನೇನು ಮಾಡ್ತೀನಿ 50 ಪಿಕ್ಸೆಲ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಡಿಂಗ್ಗೆ 40 ಪಿಕ್ಸೆಲ್ ಕೊಟ್ಟಿದ್ದೀನಿ. ಸೊ ವಾಪಸ್ ಬ್ರೌಸರ್ಗೆ ಹೋಗ್ಬಿಟ್ಟು ರಿಫ್ರೆಶ್ ಮಾಡಿ ಔಟ್ಪುಟ್ ನೋಡೋಣ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ವಲ್ಪ ಸ್ಲೈಡ್ ಆಗಿ ಮೂವ್ ಆಯ್ತಲ್ವಾ. ಸೊ ಏನಾಯ್ತು ಅಂತ ಅಂದ್ರೆ ನಾವು ಸಿಂಗಲ್ ವ್ಯಾಲ್ಯೂ ಕೊಟ್ಟಿದ್ದೀವಿ ಪ್ಯಾಡಿಂಗ್ 40 ಪಿಕ್ಸೆಲ್ ಅಂತ. ಸೊ ಆ 40 ಪಿಕ್ಸೆಲ್ 4 ಸೈಡ್ಗೂ ಸೇಮ್ ಆಗಿ ಅಪ್ಲೈ ಆಗಿದೆ. ಪ್ಯಾಡಿಂಗ್ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್, ಈ 4 ಸೈಡ್ಗೂ ಕೂಡ 40 ಪಿಕ್ಸೆಲ್ ಪ್ಯಾಡಿಂಗ್ ಅಪ್ಲೈ ಆಗಿದೆ. ಸೊ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ರೈಟ್ ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ. ಓಕೆನಾ, ಇಲ್ಲಿ ಪ್ಯಾರಾಗ್ರಾಫ್ ಮೇಲೆ ಮೂವ್ ಮಾಡಿದಾಗ ನಿಮಗೆ ಸ್ಟೈಲ್ಸ್ ಅಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಪ್ಯಾಡಿಂಗ್ 40 ಪಿಕ್ಸೆಲ್ ಕೊಟ್ಟಿದ್ದೀನಿ. ಸೊ ಹಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಪ್ಯಾಡಿಂಗ್ ಬಾಕ್ಸ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು 4 ಸೈಡ್ ಟಾಪ್, ರೈಟ್, ಬಾಟಮ್ ಅಂಡ್ ಲೆಫ್ಟ್ 4 ಸೈಡು ಕೂಡ ಪ್ಯಾಡಿಂಗ್ 40 ಪಿಕ್ಸೆಲ್ ಅಪ್ಲೈ ಆಗ್ತಿದೆ. ಸೊ ಇದರಿಂದ ನಮಗೆ ಕನ್ಫರ್ಮ್ ಆಯ್ತು ನಾವು ಪ್ಯಾಡಿಂಗಿಗೆ ಸಿಂಗಲ್ ವ್ಯಾಲ್ಯೂ ಕೊಟ್ಟಾಗ ಅದು ಆ ಸಿಂಗಲ್ ವ್ಯಾಲ್ಯೂ 4 ಸೈಡ್ಗೆ ಅಪ್ಲೈ ಆಗುತ್ತೆ ಅಂತ. ಸೊ ಅರ್ಥ ಆಯ್ತಲ್ಲ ಪ್ಯಾಡಿಂಗ್ಸ್ನ ಹೇಗೆ ಯೂಸ್ ಮಾಡಬೇಕು ಒಂದು ವೆಬ್ ಪೇಜಲ್ಲಿ ಅಂತ. ಮತ್ತೆ ಇನ್ನೊಂದು ಕಲ್ತ್ಕೊಂಡ್ವಿ, ಪ್ಯಾಡಿಂಗ್ಗೆ 3 ವ್ಯಾಲ್ಯೂ ಕೊಟ್ಟಾಗ, 2 ವ್ಯಾಲ್ಯೂ ಕೊಟ್ಟಾಗ ಮತ್ತು 1 ವ್ಯಾಲ್ಯೂ ಕೊಟ್ಟಾಗ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ. ಸೊ ಇದು ಪ್ಯಾಡಿಂಗ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತೀನಿ ಅಂತ ಅಂದ್ರೆ CSS ಹೈಟ್ ಅಂಡ್ ವಿಡ್ತ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಏನಪ್ಪಾ ಇದು ಕಾನ್ಸೆಪ್ಟ್ ಹೈಟ್ ಅಂಡ್ ವಿಡ್ತ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಪ್ಯಾರಾಗ್ರಾಫ್ ಎಲಿಮೆಂಟ್ ಇದೆ ಅಥವಾ ಇಮೇಜ್ ಇದೆ. ಸೊ ಆ ಪ್ಯಾರಾಗ್ರಾಫ್ ಅಥವಾ ಇಮೇಜ್ಗೆ ಹೈಟ್ ಅಂಡ್ ವಿಡ್ತ್ ನ ಹೇಗೆ ಸೆಟ್ ಮಾಡೋದು ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಮಿಸ್ ಮಾಡಬೇಡಿ. ಅವಾಗ ಮಾತ್ರ ನಿಮಗೆ CSS ಹೈಟ್ ಅಂಡ್ ವಿಡ್ತ್ ಪ್ರಾಪರ್ಟೀಸ್ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕ್ವೈರೀಸ್ ಕಳ್ಸೋದಿದ್ರೆ codeTocorner@gmail.com ಗೆ ಮೇಲ್ ಕಳಿಸಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.